ವಿಶೇಷವಾಗಿ ರಾಜ್ಯದ ಅಥವಾ ಇಲ್ಲಿಂದ ಕಟ್ಟಿದ್ದು ಸ್ಥಳೀಯ ಮುಳಬಾಗಿಲ ಕುರುಬರ ಸಂಘದ ವತಿಯಿಂದ ಈ ಕನಕ ಭವನದ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳ, ಈ ಸಂಘದ ಅಧ್ಯಕ್ಷರ, ಉಪಾಧ್ಯಕ್ಷರ, ಪದಾಧಿಕಾರಿಗಳ, ಜಿಲ್ಲಾಧ್ಯಕ್ಷರ ಹಾಗೂ ಮುಳಬಾಗಿಲ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸಹೋದರ ಆದಿನಾರಾಯಣರವರೇ, ಕೋಲಾರ ಜಿಲ್ಲಾಧಿಕಾರಿಗಳೇ, CEO ಅವರೇ, SP ಅವರೇ, ಅಡಿಷ್ನಲ್ SP ಅವರೇ, ತಹಶೀಲ್ದಾರ್ರೇ, CO ಅವರೇ, ನಗರಸಭಾ ಕಮಿಷನರ್ ಅವರೇ, ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇತರೆ ಎಲ್ಲ ಜನಾಂಗಗಳ ಪ್ರಮುಖ ಮುಖಂಡರು, ಎಲ್ಲ ನನ್ನ ಸಹೋದರ ಸಹೋದರಿ, ದಯವಿಟ್ಟು ಕ್ಷಮಿಸಬೇಕು. ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಒಂದು ದಿನ ಪ್ರಿಪೋನ್ ಮಾಡಿದ್ದು ನಾನೇನೆ. ಮತ್ತು ಪಾಪ ನೀವು ಪದಾಧಿಕಾರಿಗಳಿಗೆ ಯಾರಿಗೂ ಬೈಯಕ್ಕೆ ಹೋಗಬೇಡ್ರಿ. ನಾನು ನಾಳೆ ಸೋಮವಾರ ದಿವಸ ನಮಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗೋದ್ರಿಂದ ಸೋಮವಾರ ನಾಳೆನೇ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಳಗಾವಿಗೆ ಹೋಗುವುದರ ಪ್ರಯುಕ್ತ ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಇವತ್ತೇ ನಾವು ಮಾಡ್ಕೊಂಡಿದ್ದೀವಿ. ಇದೇ ಥರ ಸಮಾಜದ ಒಂದು ಏಳ್ಗೆ, ಒಂದು ಒಗ್ಗೂಡಿಕೆ ಇರಬೇಕು. ಬರೀ ಕುರುಬ ಸಮಾಜದಲ್ಲೇ ಅಲ್ಲ, ಎಲ್ಲ ಜಾತಿ ಜನಾಂಗಗಳಲ್ಲೂ ಈ ಒಂದು ಒಗ್ಗಟ್ಟಿನ ಏಕತೆ ಬರಬೇಕು. ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ಯಾವುದೇ ಜಾತಿಯವನಾಗಲಿ ನಮಗೆಲ್ರಿಗೂ ಸಂವಿಧಾನ ಒಂದೇ ಅಂತ ಕೊಟ್ಟಿರೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಿಂದ ನಾವೆಲ್ಲ ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋಂತಾಗಿದೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಪಾಲು ಸಮಬಾಳು ಅಂತ ಏನು ಹೇಳಿದರು ಅದನ್ನೇ ಪ್ರತಿಪಾದನೆ ಮಾಡಿದ್ದು ಕನಕದಾಸರು 14ನೇ ಶತಮಾನ. ಅದನ್ನೇ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಹೇಳಿ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನೂ ಒಂದೇ ಅಂತ ಮಾತುಗಳನ್ನು ತನ್ನ ಪುಸ್ತಕದಲ್ಲಿ ಮಾಡಿ ಕಾನೂನು ರಚನೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನ ಇಟ್ಕೊಂಡೆ ಇವತ್ತು ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇರೋದು. ಈ ಸಮಾಜದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಮಾಜದಲ್ಲಿ ಹುಟ್ಟಲಿ, ಅದು ಕುರುಬರಾಗಲಿ, SC ಆಗಲಿ, ST ಆಗಲಿ, ಮೇಲ್ವರ್ಗದವನಾಗಲಿ, ಕೆಳವರ್ಗದವನಾಗಲಿ, ಎಲ್ಲರೂ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಾ ಇರೋವಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ನೀವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸಮಾಜ ಒಂದು ಮಾಡ್ಬೇಕು ನಿಜ, ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನಿಜ. ನೀವು ಒಗ್ಗಟ್ಟಾಗಿದ್ದರ ಜೊತೆ ಬೇರೆ ಜನಾಂಗಗಳನ್ನು ನೀವು ಜೊತೆ ತಗೊಂಡು ತನ್ನ ಜಾತಿಯನ್ನು ಪ್ರೀತಿಸಬೇಕು, ಬೇರೆ ಜಾತಿಯನ್ನು ದ್ವೇಷಿಸಬೇಕು. ಎಲ್ಲರೂ ನಾವು ಒಂದೇ ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಭಾಳ ಚೆನ್ನಾಗಿ ಮೇನ್ ರೋಡಲ್ಲಿ ನಮ್ಮ ಕನಕ ಭವನವನ್ನು ರಚನೆ ಮಾಡಿದ್ದೀರಿ. ಎಂಥ ವ್ಯೂ ಐತೆ, ಮುಂದ್ಗಡೆ ಬೆಟ್ಟ ಇದೆ, ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಅಟ್ಯಾಚೆ ಕಟ್ಟಿದ್ದೀರ, ತಣ್ಣಗೆ ಗಾಡಿ ಬರ್ತದೆ, ಎಲ್ಲ ಚೆನ್ನಾಗೈತಪ್ಪ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಚೆನ್ನಾಗೈತೆ, ವಾಸ್ತು ಎಲ್ಲ. 301 ಕೆರೆ ಯಾರು ಕೊಟ್ಟಿದ್ದು? ರವಿಯವರೇ. 1100 ಅಡಿ 1200 ಅಡಿ ಹಾಕಿದ್ರು ಬೋರ್ವೆಲ್ಲಿ ನೀರು ಸಿಗ್ತಾ ಇರಲಿಲ್ಲ. 1978 ರವಿಯವರೇ, 78, 79 ನಮ್ಮ ದೊಡ್ಡಪ್ಪ ಅಡಿಷ್ನಲ್ SP ಆಗಿದ್ರು. ನಿಖಿಲ್ ಗೊತ್ತಾ ನಿಂಗೆ?
ನನಗೆ ಅವಾಗ 5 ವರ್ಷ, ನಾನು 73 ಅಂದರೆ ನನ್ನ 5 ಇಯರ್ಸ್ ನನ್ನ ಜ್ಞಾಪಕ ಬರ್ತಿತ್ತು. ಅವಾಗಲ್ಲಿ ಕ್ವಾರ್ಟರ್ಸ್ ಆಯಿತೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಇದರಲ್ಲಿ ಅವಾಗಿಂದಾನು ಕೋಲಾರ ಗೊತ್ತಿರೋವಂಥದ್ದು. ಮತ್ತು ನಮ್ಮ ದೊಡ್ಡಪ್ಪನ ಮಗ ಇಲ್ಲೇ ಶ್ರೀನಿವಾಸಪುರ ಎಲ್ದೂರಲ್ಲಿ, ಭಾಳಷ್ಟು ಜನ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಕೋಲಾರದಲ್ಲಿ ಕತಿ ಬಿಸ್ನಹಳ್ಳಿ. ಕರೆಕ್ಟ್, ಹೌದು ಕರೆಕ್ಟ್. ಆಮೇಲೆ 1200 ಅಡಿ 1300 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆ ಅಂತ ಕೋಲಾರನ ಘೋಷಣೆ ಮಾಡ್ಬೋದು. ಆದರೆ ಈಗ 300 ಅಡಿ 400 ಅಡಿ ಯಾರು ಕೋಲಾರ ಗಾಂಧಿನಗರದಲ್ಲಿ 150ರಿಂದ 300 ಯಾರು ಮಾಡಿದ್ದು? ಸಿದ್ದರಾಮಯ್ಯ. ಅದರಿಂದ ಯಾವುದೋ ಒಂದು ಜಾತಿಗೆ ಅನುಕೂಲ ಆಗಿಲ್ಲ. ನಾವು ನೀರು ಕೊಟ್ಟಿದ್ದು ಸಾವಿರಾರು ಕೋಟಿ ಯೋಜನೆಗಳಲ್ಲಿ ನಾವು ನೀರು ಕೊಟ್ರಲ್ಲ, ಬರೀ ಒಂದೇ ಜಾತಿಯವರು ಉಪಯೋಗಿಸ್ತಾರ, ಬರೀ ಅಹಿಂದ ವರ್ಗದವ್ರು ಉಪಯೋಗಿಸ್ತಾರ, ಎಲ್ಲ ಉಪಯೋಗಿಸ್ತಾರ. ಯಾರಿಗೂ ಅಡೆತಡೆ ಇಲ್ಲ. 5 ಯೋಜನೆಗಳು ಕೊಟ್ಟರು ಕರ್ನಾಟಕ ಸರ್ಕಾರ, 60,000 ಕೋಟಿ ರೂಪಾಯಿಗಳು. ಕರೆಂಟ್ ಫ್ರೀ, ಬಸ್ ಫ್ರೀ, ಅಕ್ಕಿ ಫ್ರೀ, ಇವಾಗ ಕಿಟ್ ಬೇರೆ ಫ್ರೀ. ಮತ್ತು ಹೆಣ್ಮಕ್ಳಿಗೆ 2,000 ಗೃಹಲಕ್ಷ್ಮಿ, ಮನೇಲಿದ್ರೂ 2,000 ರೂಪಾಯಿ. ಗಂಡಂದನ್ನು ಕೇಳೋಂಥ ಅವಶ್ಯಕತೆನೇ ಇಲ್ಲ. ಆರ್ಥಿಕವಾಗಿ ಸಬಲರನ್ನು ಮಾಡಿದ್ದಾರೆ. ಈ ದೇಶದ ಶಕ್ತಿ, ಮಹಿಳಾ ಶಕ್ತಿ ಅನ್ನಲಿಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂಥ ಈ ಸುಂದರವಾದ ಕಾರ್ಯಕ್ರಮಗಳೇ ಕಾರಣ. ಭಾಳ ಜನ ಕೊಟ್ಟವರಿಗೆ ಬಂದ್ಬಿಟ್ಟೈತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು. ಸಿದ್ದರಾಮಯ್ಯನವರು DK ಶಿವಕುಮಾರು ಒಂದೇ ಅಣ್ತಮ್ಮಂದ್ರ ಥರ ಇದ್ದಾರೆ. ಆದರೆ ಅವರವರಲ್ಲೇ ತಂದಿಟ್ಟು ರಾಜಕಾರಣ ಮಾಡೋಕ್ಕೆ ಬೇರೆ ಪಕ್ಷದವ್ರು ಹೊರಟವ್ರೆ. ಅದು ಯಾವತ್ತೂ ಸಕ್ಸಸ್ ಆಗೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದನ್ನೇ ನಾವು ಫಾಲೋ ಮಾಡುವಂಥದ್ದು. ಈ BJP ಅವ್ರ ಥರ ಡೋಂಟ್ ಕೇರ್ ಪಕ್ಷ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಈ ದೇಶದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಅದ ಕ್ಲೈಮ್ ಮಾಡುವಂಥದ್ದು ಎಲ್ರಿಗೂ ಅಧಿಕಾರ ಇದೆ. ಅದರಿಂದ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಈ ಥರ ನಿಮ್ಮ ಸಂಘಟನೆ ಚೆನ್ನಾಗಿದೆ, ಈ ಥರ ಭವನಗಳು ಮಾಡಿ ದಯವಿಟ್ಟು ದೇವಸ್ಥಾನಗಳು ಕಟ್ಟಕ್ಕೆ ಹೋಗಬೇಡಿ. ನೀವು ಏನಾದರೂ ಬೈಕಳಿ, ಎಲ್ಲ ಜನಾಂಗಗಳಿಗೆ ಹೇಳೋದು ನಾನು, ಬರೀ ಕುರುಬರಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು. ಏನಪ್ಪ ಅದೇ ನೀನು ಅದು ಸುಮ್ಮನೆ ದೇವಸ್ಥಾನಗಳು ದುಡ್ಡು ಕೊಡಬೇಡ. ದೇವಸ್ಥಾನಗಳು ದುಡ್ಡು ಕೊಡೋ ಬದಲು ಈ ಥರ ಶಾಲೆಗಳು, ಹಾಸ್ಟೆಲ್ಗಳು, ಚೌಟಿಗಳು ಕಟ್ಟಿದ್ರೆ ಜನಾಂಗಗಳಿಗೂ ಅನುಕೂಲ ಆಗ್ತದೆ, ಮಕ್ಕಳಿಗೂ ಅನುಕೂಲ ಆಗ್ತದೆ. ಆ ಕೆಲಸಗಳನ್ನೆಲ್ಲ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಮುಂದಕ್ಕೆ ಆಗ್ತದೆ. ಎಲ್ಲ ಬಡವ್ರು ಮಾಡ್ಕೊಂಡ್ಲಿ ಬಿಡಿ, ಮಾಡಲಿ. ಎಲ್ಲ ಬಡವ್ರು ಮಾಡ್ಕೊತಾರೆ. ಡೆಪ್ಟಿ ಕಮಿಷನರ್ ಅವ್ರಿಗೆ ಅವ್ರದ್ದೇನೋ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ, ನೀವು 15 ಲಕ್ಷ ಏನೋ ಇದೆಯಂತೆ. ಅದು ನೀವು ಕೊಟ್ಟಿದ ತಕ್ಷಣ ನೀವು ಇಮಿಡಿಯೇಟ್ ರಿಲೀಸ್ ಮಾಡ್ಬೋದು. ಸೋಮವಾರ ಇಟ್ಸಲ್ತಿ, ಮಂಡೇ ಇಟ್ಸಲ್ತಿ ಕೊಟ್ಬಿಡಿ. ಸೋಮವಾರ ಮಂಗಳವಾರನೇ ಕೊಟ್ಬಿಡ್ತಾರೆ ದುಡ್ಡು. ಇಷ್ಟು ಮಾತುಗಳನ್ನು ಹೇಳಿ ಯಾವತ್ತೂ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಇರ್ತದೆ. ಅದು ಆಮೇಲೆ ಫಸ್ಟ್ ದುಡ್ಡು ರಿಲೀಸ್ ಮಾಡ್ಸಪ್ಪ, ವಾಕಿಂಗ್ ಪಾತ್ ಆಮೇಲೆ ಮಾಡೋಣ, ಆಯ್ತು ಡೆವಲಪ್ ಮಾಡೋಣ, ಕೆರೆ ಅಭಿವೃದ್ಧಿ ಒಳಗೆ ಮಾಡೋಣ ಬಿಡಪ್ಪ ಅಧ್ಯಕ್ಷ, ಮಾಡೋಣ, ನನಗೆ ಬರ್ತೈತೆ, ನಾನೇ ದುಡ್ಡು ಹಾಕ್ತೀನಿ, ಡೂ ಇಟ್. ಅದರಿಂದ ಇದೇ ಥರ ಒಗ್ಗಟ್ಟಾಗಿರಿ. ಜನಾಂಗದ ಜೊತೆ ಬೇರೆ ಜನಾಂಗಗಳು ಅಣ್ತಮ್ಮಂದ್ರ ಥರ ಜೊತೆ ತಗೊಂಡೋಗಿ ಬೇರೆ ಜನಾಂಗದವರು ಅವರು ಒಗ್ಗಟ್ಟಾಗಲಿ, ಅವರು ಆರ್ಥಿಕ ಸ್ವಾಯತ್ತತೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ಧನ್ಯವಾದಗಳು ತಿಳಿಸಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ.
ಮೇಡಮ್